ನಮಸ್ಕಾರ, ನಾನು ಗಜಾನನ್ ಪೂಜಾರಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇವಾಗ AI ಟೆಕ್ನಾಲಜಿ ಅಂತ ಒಂದು ಹೊಸ ಟೆಕ್ನಾಲಜಿ ಬಂದಿದೆ. ಇದು ನಿಮ್ಮ ದೈನಂದಿನ ಕೆಲಸಗಳನ್ನ ಭಾಳಷ್ಟು ಕಡಿಮೆ ಮಾಡುತ್ತದೆ. ಆ ಥರ ಒಂದು 2 ಆ್ಯಪ್ಗಳಿದೆ. ಅವುಗಳನ್ನ ಬಳಸ್ತಾ ಇದ್ದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅವುಗಳನ್ನು ನಾನು ಇವತ್ತು ಅದರ ಬಗ್ಗೆ ಒಂದು ನಾಲೆಜ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ವಿಚಾರ ಮಾಡಿದ್ದೀನಿ. 2 ವಾರ ನೀವು ಇದನ್ನು ಬಳಸಿದರೆ ನೀವೇ ಚಾಂಪಿಯನ್. ಯಾವುದೇ ವಿಷಯದ ಬಗ್ಗೆ ಧೈರ್ಯದಿಂದ ಯಾರ ಮುಂದೆ ಬೇಕಾದರೂ ನೀವು ಯಾವ ಅಧಿಕಾರಿ ಮುಂದೆ ಬೇಕಾದರೂ ಆತ್ಮವಿಶ್ವಾಸದಿಂದ ಮಾತಾಡಬಹುದು. ಈ ಆ್ಯಪ್ಗಳ ಪ್ರಪಂಚದಲ್ಲಿರುವ ಕೋಟಿ ಪುಸ್ತಕಗಳ ಜ್ಞಾನ ಇದರಲ್ಲಿ ತುಂಬಲಾಗಿದೆ ಅಥವಾ ಟ್ರೈನಿಂಗ್ ಮಾಡಲಾಗಿದೆ. ಎಕ್ಸಾಂಪಲ್, ಬೆಳೆ ಸಮಸ್ಯೆ ಬಗ್ಗೆ, ಸರ್ಕಾರಿ ಯೋಜನೆಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಅಥವಾ ಕಾನೂನು ಬಗ್ಗೆ. ಸೊ ನೀವು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಈ ಆ್ಯಪ್ಗಳ ಜೊತೆ ನೀವು ಡಿಸ್ಕಸ್ ಮಾಡಿದರೆ ನಿಮಗೆ ಒಂದು ಒಳ್ಳೆಯ ಜ್ಞಾನ ಸಿಗುತ್ತದೆ. ನಿಮಗೆ ಹೆಚ್ಚು ಕಡಿಮೆ 50ರಿಂದ 60% ಬೇಸಿಕ್ ನಾಲೆಜ್ ಏನು ಬೇಕಾಗತ್ತಲ್ಲ ಅವು ಎಲ್ಲವೂ ನಿಮಗೆ ತಿಳಿದು ಬಿಡುತ್ತೆ. ನೀವು ಧೈರ್ಯದಿಂದ ಅಧಿಕಾರಿಗಳ ಮುಂದೆ ಅಥವಾ ಯಾರದೇ ಮುಂದೆ ಕೂಡ ನೀವು ಮಾತಾಡಬಹುದು. ಇಲ್ಲಿ ಕೆಲವೊಂದು ನಾವು ಡೆಮೋಗಳನ್ನ ಮಾಡಿದ್ದೀವಿ, ನೋಡಿ. ಮೊದಲಿಗೆ ನೀವು ಪರ್ಪ್ಲೆಕ್ಸಿಟಿ AI ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು. ಆಮೇಲೆ ಎರಡನೇದಾಗಿ ಕಮೆಟ್ ಅನ್ನೋ ಆ್ಯಪನ್ನು ಕೂಡ ನೀವು ಇನ್ಸ್ಟಾಲ್ ಮಾಡಬೇಕು. ಮತ್ತು ನಾವು ಕಮೆಟ್ ಆ್ಯಪ್ ಮೂಲಕ ಈ ಥರದ ವಿಷಯಗಳು ಡಿಸ್ಕಷನ್ ಮಾಡಬಹುದು. ಓಕೆ, ಸ್ಟಾರ್ಟ್. ಕಮೆಂಟ್ ಆ್ಯಪ್ ಯೂಸ್ ಮಾಡೋದು ರೀತಿ, ಕೃಷಿ ಲೋನ್, ಕೃಷಿ ಸಾಲಕ್ಕೆ ಅರ್ಜಿ ಹಾಕುವ ವಿಧಾನವನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಖಂಡಿತವಾಗಿ. ಕೃಷಿ ಸಾಲಕ್ಕೆ ಅರ್ಜಿ ಹಾಕುವ ವಿಧಾನದಲ್ಲಿ ಮೊದಲಿಗೆ ನೀವು ರೈತ ಸಹಕಾರ ಸಂಘದ ಅಥವಾ ಬ್ಯಾಂಕ್ ಬಳಿ ಹೋಗಿ ನಿಮ್ಮ ಆಧಾರ ದಾಖಲೆಗಳು, ಭೂ ದಾಖಲೆ, ರೈತರ ಪಾಸ್ಪೋರ್ಟ್, ಪತ್ತೆ ಅಥವಾ ಶೇರ್ ಹೋಲ್ಡರ್ ಪ್ರಮಾಣ ಪತ್ರ ತಯಾರಾಗಿರಬೇಕು. ಆ ಬಳಿಕ ಆರ್ಗೆ ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಬ್ಯಾಂಕ್ನ ಅಧಿಕಾರಿಯವರು ಪ್ರಕ್ರಿಯೆ ಜಾರಿಯಿಸುತ್ತಾರೆ. ಬ್ಯಾಂಕಲ್ಲಿ ಮ್ಯಾನೇಜರ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ಏನು ಮಾಡಬೇಕು? ಹೃದಯಪೂರ್ವಕವಾಗಿ ತಿಳಿಸುತ್ತೇನೆ. ನೀವು ಯಾವ ಕಾರಣಕ್ಕಾಗಿ ಬೆಂಬಲ ಸಿಗುತ್ತಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿ. ಮೊದಲಿಗೆ ಹೆಚ್ಚು ಉನ್ನತ ಅಧಿಕಾರಿಯವರನ್ನು ಸಂಪರ್ಕಿಸುವುದು ಅಥವಾ ರೈತ ಸೇವಾ ಕೇಂದ್ರ ಅಥವಾ ಸರ್ಕಾರದ ಕೃಷಿ ದಾರಕ್ಷೆಯನ್ನು ಸಂಪರ್ಕಿಸುವುದು ಉತ್ತಮ. ಬೇಕಾದರೆ ಸ್ಥಳೀಯ ಕೃಷಿ ಅಧಿಕಾರಿಯೊಂದಿಗೆ ಸಂಪರ್ಕಿಸಬಹುದು. ನನ್ನ ಭೂಮಿ ಅತಿಕ್ರಮಣ ಆಗಿದೆ, RTI ಹೇಗೆ ಹಾಕುವುದು? ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಒಳ್ಳೆಯದು, ನಾನು ವಿವರಿಸುತ್ತೇನೆ. ಭೂಮಿ ಅತಿಕ್ರಮಣ ಸಂಬಂಧಿ RTI ಅರ್ಜಿ ಹಾಕಲು ನೀವು ಮೊದಲಿಗೆ ಸರ್ಕಾರಿಯ ಜಿಲ್ಲಾ ಆಡಳಿತಿಗೆ ಅಥವಾ ಶಹರ ಸಭೆಯ ಅಧಿಕಾರಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಯಲ್ಲಿ ನಿಮಗೆ ಬೇಕಾದ ಮಾಹಿತಿಯನ್ನು ಸ್ಪಷ್ಟವಾಗಿ ಬರೆಯಬೇಕು. ನಂತರ ಆ ಅಧಿಕಾರಿಗಳು 30 ದಿನಗಳೊಳಗೆ ಉತ್ತರ ಬಿಡಬೇಕು. ಈ ಪ್ರಕ್ರಿಯೆ ಬಗ್ಗೆ ಸಹಾಯಕ ಆಧಾರಗಳು, ಮಾದರಿ ಅರ್ಜಿ ನಮೂನೆಗಳನ್ನು ನೋಡಲು ಅಭಿವೃದ್ಧಿ ಕೇಂದ್ರಗಳ ಸಹಾಯವನ್ನು ಪಡೆಯಬಹುದು. ಆನ್ಲೈನ್ ಅರ್ಜಿ ಯಾವ ಥರ ಹಾಕಬೇಕು? ಒಳ್ಳೆಯದು. ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾದರೆ ಸರ್ಕಾರದ ಅಧಿಕೃತ RTI ಪೋರ್ಟಲ್ ಅಥವಾ ನಿಗದಿತ ಜಿಲ್ಲಾ ಆಡಳಿತದ ವೆಬ್ಸೈಟ್ನಲ್ಲಿ ಒಂದು ಆನ್ಲೈನ್ ಫಾರ್ಮ್ ಇರುವುದನ್ನು ನೋಡಿ. ವೆಬ್ಸೈಟ್ ಡೀಟೇಲ್ಸ್ ಕೊಡಿ. ಭೂಮಿ ಅತಿಕ್ರಮಣ ಕುರಿತ RTI ಅರ್ಜಿಗಾಗಿ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ನೋಡಿ, rti.karnataka.government.in. ನೀವು ಆನ್ಲ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. DC ಅವರಿಗೆ ನಮ್ಮ ಹಳ್ಳಿಯಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಬೇಕಂತ ಹೇಳಿ ಕನ್ನಡದಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೊಡಿ. ಒಂದು ಕ್ಷಮೆ, ನಾನು ಕನ್ನಡದಲ್ಲಿ DCOಗೆ ಫಾರ್ಮ್ ಟೆಂಪ್ಲೇಟ್ ತಯಾರಿಸುತ್ತೇನೆ. ಉದಾಹರಣೆಗೆ ಹೆಸರು, ವಿಳಾಸ, ಮೂಲ ಸಂಪರ್ಕ ಸಂಖ್ಯೆ, 4 ಇಂಚಿ, ಉದ್ದೇಶ, ಶಿಕ್ಷಣ, ಆರೋಗ್ಯ, ಪ್ರಾಕೃತಿಕ ವರದಿ ಇತ್ಯಾದಿ, ಆರ್ದ ದಿನಾಂಕ, ಈ ರೀತಿಯ ಮಾಹಿತಿ ಒಳಗೊಂಡ ಫಾರ್ಮ್ ರೆಡಿ. ಇದನ್ನು ನೀವು ತಯಾರಿಸದೆ ಬರೆಯಬಹುದು. ಪ್ಲೀಸ್ ದಯವಿಟ್ಟು ನೀವು ಒಂದು ಡ್ರಾಫ್ಟ್ನ ರೆಡಿ ಮಾಡಿ. ಒಂದು ಕ್ಷಣ, ಫಾರ್ಮ್ ಡ್ರಾಫ್ಟ್ ಇದರಾಗಿ ಸಿದ್ಧಪಡಿಸುತ್ತೇನೆ. 1 ಹೆಸರು, ನಿಮ್ಮ ಹೆಸರು. 2 ವಿಳಾಸ. 4 ಸಂಪರ್ಕ ಸಂಖ್ಯೆ. 4 ಇಮೇಲ್. 5 ದೇಶ, ಉದ್ದೇಶವನ್ನು ವಿವರಿಸಿ. 6 ದಿನಾಂಕ. ಇಂತೆ ನೀವು ಡ್ರಾಫ್ಟ್ ಅನ್ನು ಪೂರ್ತಿಗೊಳಿಸಬಹುದು. ಓಕೆ, ಉದ್ದೇಶ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಬೇಕಂತ ರಿಕ್ವೆಸ್ಟ್ನ ಕೊಡ್ತಾ ಇದ್ದೀವಿ. ಅದನ್ನು ಡೀಟೇಲ್ಗೆ ಎಕ್ಸ್ಪ್ಲೇನ್ ಮಾಡಿ. ನೀವು ಕ್ಯಾಮೆರಾ ಇನ್ಸ್ಟಾಲೇಷನ್ ಮಾಡಬೇಕೆಂದು DCOಗೆ ಸಲ್ಲಿಸಬೇಕಾದ ರಿಕ್ವೆಸ್ಟ್ನ ಬಗ್ಗೆ ಮನವಿ. ಉದಾಹರಣೆಗೆ, ನಾನು ನಿಮ್ಮ ಹೆಸರು, ದಿನಾಂಕದಂದು ಈ ಕೆಳಕಂಡ ಸ್ಥಳದಲ್ಲಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡಬೇಕೆಂದು ವಿನಂತಿಸುತ್ತೇನೆ. ಸ್ಥಳದ ವಿವರ, ನಿರ್ದಿಷ್ಟ ವೇಳಾ ಮತ್ತು ಶೆಡ್ಯೂಲ್, ಸೂಚನೆ, ಈ ರೀತಿ ವಿವರಗಳನ್ನು ಸೇರಿಸಿ ಫಾರ್ಮ್ಯಾಟ್ ಅನ್ನು ಪೂರ್ಣಗೊಳಿಸಬಹುದು. ಧನ್ಯವಾದ.